ಹುಟ್ಟುಹಬ್ಬದಂದೇ ರೈತರ ಜಮೀನುಗಳಿಗೆ ನೀರು. ಯುವ ನಾಯಕ ರಮೇಶ್ ಚೌಗಲ ಕಾರ್ಯ ಶ್ಲಾಘನೀಯ. ಮಹೇಶ್ ಆನಂದ ಶ್ರೀ. ಮನುಷ್ಯ ಎಷ್ಟು ವರ್ಷ ಬದುಕಿದನು ಎನ್ನುವುದಕ್ಕಿಂತ ಹೇಗೆ ಬದುಕಿದನು ಎಂಬುದು ಮುಖ್ಯವಾಗುತ್ತದೆ. ಯುವ ಮುಖಂಡ ರಮೇಶ ಚೌಗಲ ತಮ್ಮ ಹುಟ್ಟುಹಬ್ಬದಂದು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವರದ ಯಾತ ನೀರಾವರಿ ಸಹಕಾರಿ ಸಂಘವನ್ನು ಪ್ರಾರಂಭಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಹಂಚಿನಾಳದ ಪರಮಪೂಜ್ಯ ಮಹೇಶಾನಂದ ಶ್ರೀಗಳು ಹೇಳಿದ್ದಾರೆ. ಎಷ್ಟೈತಿ ಗೊತ್ತಿಲ್ಲ, ಆದರೆ ಊರ ಹೊರಗೆ 4 ಕಿಲೋಮೀಟರ್ ಮ್ಯಾಗ ಅವ್ರು ಹುಟ್ಟೋದು ಸಲುವಾಗಿ ಎಲ್ಲ ಕಡೆ ಸಾವಿರಾರು ಗಟ್ಟಲೆ ಜನ ಪ್ರೀತಿ ಬ್ಯಾಲೆನ್ಸದ ಜೀವನ. ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗ್ತದೆ, ಬದುಕಬೇಕಾದ್ರೆ ರೊಕ್ಕ ಎಲ್ಲರಿಗೂ ಬೇಕು. ಹಣ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗ್ತಿರ್ತದೆ. ಆದರೆ ಅವ್ರು ಗಳಿಸಿರುವಂಥ ಗಳಿಕೆ ಮನೆಗೆ ಲಾಕರ್ನಾಗ ಇರ್ಬೋದು. ಅದು ನಿಜವಾಗಿರ್ತಕ್ಕಂಥ ಗಳಿಕೆ ಯಾವುದ್ರಿ ಅಂದ್ರೆ ಅವ್ರನ್ನ ಪ್ರೀತಿ ಮಾಡೋಕ್ಕೆ ಸಾವಿರಾರು ಜನ ರಸ್ತಾದ ಮ್ಯಾಗ ನಿಲ್ಲಕ್ಕೆ ಜಾಗ ಇಲ್ಲ. ಸಾವಿರಾರು ಜನ 10 ಹಳ್ಳಿಯಿಂದ ನೀರಿಂದ ಬದುಕ್ಯಾನ. ಧರ್ಮವಂತ ನೀತಿವಂತನ ಕೆಡಸಾಕ ಪ್ರಯತ್ನ ಮಾಡೋದ್ರಿಂದ ರಾವಣ ಗುಡಿಗಳು ಕತ್ತಲಿಲ್ಲ, ಅದರ ಕಲ್ಲು ಮುಳ್ಳುಗಳನ್ನ ತೊಳೆದ್ರೂ ಚಿಂತೆ ಇಲ್ಲ. ಒಬ್ಬ ರಾಜ ಭಿಕ್ಷೆ ಬೇಡದ್ರ ಚಿಂತೆ ಇಲ್ಲ. ತನ್ನ ನೀತಿಯನ್ನು ಧರ್ಮವನ್ನು ಬಿಡಲಾರದೆ ಧರ್ಮಕ್ಕಾಗಿ ಬಾಳೆ ಬದುಕೋದ್ರಿಂದ ನಾವಿದ್ದಾಗ ನಮ್ಮ ಸುತ್ತಮುತ್ತ ಒಳ್ಳೆ ಸುಮ್ಮನೆ ನೀವು ಕುಂತೀರಿ ಅಂತ ಒಂದು ಮಾತು ಹೇಳೋದು. ಯಾರೋ ತಿಂದು ಒಗದಂಥ ಒಂದು ಮಾವಿನ ಬೀಜ ಅಂಬೆ ಚತ್ತ ಕೊಯ್ ಒಂದು ಮಾವಿನ ಬೀಜ ಎಲ್ಲೋ ತಿಂದು ತಿಪ್ಪಾಗಿ ಹೋಗೋದು ಅದು ಸುಮ್ಮ ಬೆಳಂಗಿಲ್ಲ. 4 ಹನಿ ಮಳೆ ಬಿದ್ದರೆ ಒಂದು 2 ತಪಲ ತೊಗೊಂಡು ಮ್ಯಾಗ ಬರ್ತದೆ. ಟ್ಯಾಕ್ಟರ್ ತುಂಬ್ಕೊಂಡು ಹೊಲದ ಹೋಗಿ ಖಾತಾ ತೊಗೊಂಡು ಹೋಗುತ್ನ್ಯಾಗ ಗಾಡಿಯಾಗ ಹೋದ ಬಳಕೆ ಯಾವ ಮನುಷ್ಯ ಏನೋ ಕತ್ತದಾಗ ಬಂದೈತಿ ಹಂಗ ಮುರಿದು ಬೇಡ ಅಂತ ಸುಮ್ಮ ಒಡ್ಡದ ಮ್ಯಾಗ ಹಿಂಗೆ ಹೋಗೋದ ಕಾಲೇ ತುಳಿದು ಹೋಗ್ತಾನ. 10 ವರ್ಷದೊಳಗೆ 1000 ಮಂದಿ ಕುಂಡಟ್ಟು ಒಂದು ನೆಳದ ಗಿಡ ಆಗ್ತದೆ. ಮತ್ತು 100 ವರ್ಷ ತನ ವರ್ಷ ಒಂದು 2000 ಮಾವಿನಕಾಯಿ ಕೊಡ್ತದೆ. ಕೋಟಿ ಬೆಲೆ ಬಾಳುವಂಥ ಆಕ್ಸಿಜನ್ ಕೊಡ್ತದೆ. 100 ವರ್ಷ ಆಗಿ ಅದು ಹಳಿದಾಗಿ ಮುರ್ಕೊಂಡ್ ಬಿದ್ರು ಸಹಿತ ಮತ್ತು ಅದ್ರ ರೈತನ ಮನೆ ಬಾಗಲ ಕಾಯ್ತದ. ಕಳ್ಳಕ್ಕಾಗಿ ಕಾಯಿ ಮಾಡ್ತಾವ. 100 ವರ್ಷ ಕೆಲಸ ಮಾಡಿ ಸ್ವಾಮೀಜಿ 100 ವರ್ಷ ನೆಳ್ಳು ಕಾಯಿ ಕೊಟ್ಟದ, ಪಕ್ಷಿಗಳು ಕಟ್ಟಕೊಳಕ್ ಮನೆ ಕೊಟ್ಟದ, ಸಿಹಿ ಅನ್ನ ಕೊಟ್ಟದ. ಒಣದಾಗಿ ಮುರಿದು ಬಿದ್ರು ಸಹಿತ ಅಲ್ಲ ಮಂಜೆ ಹಂಚೆವ್ರ ಹಮಿಸೆ ಅದ್ರ ಗೊತ್ತಿರಲಿ. ನಮ್ಮ ಗಿಡ 10,000 ಆಗಬೇಕು, ಗಿಡ ಕಡಿದವ್ರು ಆಗಬಾರ್ದು, ಕೆಳಗೆ ಬಿದ್ದವ್ರನ್ನ ಎತ್ತವ್ರು ಆಗಬೇಕು, ಇನ್ನೊಬ್ರು ತೊಳೆಯವ್ರು ಆಗಬಾರ್ದು. ನಾವು ಕಷ್ಟಪಟ್ಟು ರೊಕ್ಕ. ಅವರು ಬುಧವಾರ ದಿನಾಂಕ 15ರಂದು ಕಾಗವಾಡ್ ಮತ್ತು ಶೇರಬಾಳ್ ಪಟ್ಟಣದ ರೈತರು ಸೇರಿ ಮುಖಂಡ ರಮೇಶ್ ಚೌಗಲ ಇವರ ನೇತೃತ್ವದಲ್ಲಿ ಸ್ಥಾಪನೆಗೊಂಡ ನೀರಾವರಿ ಸಹಕಾರಿ ಸಂಘದ ನೀರಾವರಿ ಯೋಜನೆಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು. ನೀರು ಹತ್ತಬಾರದು, ಇನ್ನೊಬ್ಬರಿಗೆ 4 ಮಂದಿ ನಾವು ಸಹಾಯ ಮಾಡೋರು ಆಗಬೇಕು ವಿನಃ ಇನ್ನೊಬ್ರು ಬದುಕ ಕೆಡಸವ್ರು ಆಗಬಾರದು. ಜೀವನದೊಳಗೆ ಈ ನಿಸರ್ಗ ಇಷ್ಟೆಲ್ಲ ಮಾಡಿ ಏನ್ರ ನಿಮ್ಗೆ ಏನು ಕೇಳೈತನ್? ಎಲ್ಲಿ ರತ್ನಗಿರಿ ಇವತ್ತಿನ ದಿನ, ಎಲ್ಲಿ ನಮ್ಮ ಕಾಗವಾಡ, ರತ್ನಗಿರಿಯಲ್ಲಿರುವಂಥ ನೀರ ಆಕಾಶ ಮಾರ್ಗದಿಂದ ಬಂದು ವರ್ಷವ ಮಳೆ ಆದ ಬಳಿಕ ಕೋಟಿ ಕೋಟಿ ಲೀಟರ್ ನೀರನ್ನು ತಂದು ಭೂಮಿ ತಾಯಿ ಮ್ಯಾಗ ಸುರಿವಿ ನಮ್ಮೆಲ್ಲ ನದಿಗೆ ಮಹಾಪುರ ಬರೋತ್ನ್ಯಾಗ ಇದು ಕರ್ನಾಟಕ ಸರ್ಕಾರದ ಪ್ರಾಜೆಕ್ಟ್ ಅಲ್ಲ, ಮಹಾರಾಷ್ಟ್ರ ಸರ್ಕಾರದ ಪ್ರಾಜೆಕ್ಟ್ ಅಲ್ಲ, ಯಾವ ಶಾಸಕರ ಫಂಡದೊಳಗಿಲ್ಲ, ಇದು ಭಗವಂತನ ಫಂಡದಾಗಿಂದ ಬಂದಂಥ ನೀರು. एक बॉटल पाणीला 15 रुपये है आणि समुद्राचं पाणी खारट आहे आणि पावसाचं पाणी गोड आहे. हे खारट पाण्याला फिल्टर कोण केलं? ಒಂದು 400-500 ಲೀಟರ್ ಒಂದು ನೀರು ತರಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಅಡ್ಡ ತಿಡ್ಡ ಬಿದ್ದು ಎಳ್ಕೊಂಡು ಬರ್ತದೆ. ಸಾವಿರಾರು ಕೋಟಿ ಲೀಟರ್ ನೀರು ಬರುತ್ತೆ. 1 ರೂಪಾಯಿ ಲೈಟ್ ಬಿಲ್ ಬಂದಿಲ್ಲ. ಒಂದು ಟ್ರ್ಯಾಕ್ಟರ್ ಡ್ರೈವರ್ ಅದಕ್ಕಿಲ್ಲ, ತಾನ ಬಂದು ಸುರುತ್ತದಲ್ಲ. ಇದು ದೇವ್ರ ಪ್ರಾಜೆಕ್ಟ್ ಅಲ್ಲ. ನೀವು ದೇವ್ರ ಪ್ರಾಜೆಕ್ಟ್ ಅಲ್ಲ. ಮನುಷ್ಯ ಒಂದಿಟ್ಟು ಏನೋ ಒಂದು ಬೆಳ್ಳಗೆ ಅಂಗಿ ಹಾಕೊಂಡು ಯಾವುದೋ ಒಂದು ಅಧಿಕಾರ ನಾಲ್ಕು ದುಡ್ಡು ಆದ ಬಳಿಕ ನನ್ನ ಮುಂದೆ ಯಾವ ಅಂತಾನೆ ಯಾರು ಜಗತ್ತಿನೊಳಗೆ ನಿಮ್ಮನ್ನ ಜಗತ್ತಿನ ನಡೆಸುವಂತ ಸಹಕಾರಿ ತತ್ವದಡಿ ಸಣ್ಣ ಸಣ್ಣ ರೈತರನ್ನು ಒಂದುಗೂಡಿಸಿ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಕೃಷಿ ಉತ್ಪಾದನೆ ಹೆಚ್ಚಿಸುವ ಮುಖ್ಯ ಗುರಿಯೊಂದಿಗೆ ರಮೇಶ್ ಚೌಗುಲೆ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. धागा त्याच्या हातात आहे, ते कुठल्या क्षणात ते हातात सोडतय ना सगळं जातंय ಜೀವನದಲ್ಲಿ. ಆದರೆ ಜಗತ್ತಿನಾಗ ಇರುತ್ತನ ಒಳ್ಳೆ ಕೆಲಸವನ್ನು ನಾವು ಮಾಡಬೇಕಲ್ಲ. ಒಂದು ಕಾಳ ನೀವು ಭೂಮಿ ತಾಯಿ ಉಡ್ಯಾಗ ಹಾಕ್ರಿ, 3 ತಿಂಗಳದೊಳಗೆ ಒಂದು ಕಾಳು ಉಡ್ಯಾಗ ತಗೊಂಡಂತ ಭೂಮಿ ತಾಯಿ 1000 ಕಾಳು ಕೊಡ್ತಾನ. 15 ಬಡ್ಡಿ ಕೊಡು ಬ್ಯಾಂಕ್ ಅದಾವ, 12 ಬಡ್ಡಿ ಬ್ಯಾಂಕ್ ಕೊಡೋದಾವ. 3 ತಿಂಗಳನ್ಯಾಗ ಒಂದು ಕಾಳಿಗೆ 1000 ಕಾಳು ಕೊಡುವಂತ ಬ್ಯಾಂಕ್ ಯಾವ್ದಾರ ಇದ್ರೆ ಅದು ಭೂಮಿ ತಾಯಿ ಭಗವಂತನ ಬ್ಯಾಂಕ್ ಇದು. हे भगवंताचे प्रोजेक्ट आहे. ईश्वर परमात्मನ ಜಗತ್ತನ್ನ ನಾವು ಬಾಳಿ ಬದುಕೋತ್ನಾಗ ನೋಡಪ್ಪ
ಯಾರೂ ಜಗತ್ತಿನೊಳಗೆ ಶಾಶ್ವತ ಅಲ್ಲಿ ಎಲ್ಲರೂ ಹೋಗವ್ರೆ. ಬಸ್ನಾಗ ಕೂತೇವಿ, ಅದ್ರ ಎಟ್ಟ ನಾವು ಎಲ್ಲಿ ಇಳಿದೈತೆ ನಾವು ಇಳಿಬೇಕು, ಅದ್ರ ಕುಂಡದ್ನಾಗ ಅಂತೀವಿ ಮಾದ ಸೀಟ್ ಹೈ, ಅದ್ರ ಸೀಟ್ ನೋಡಿ ನಗತದ. ಹರ್ಯಾಗಿಂದ ಹೊತ್ತು ಮುಡ್ತಾನೆ 2,000 ಮಂದಿ ಕೂತ್ರು, ಎಲ್ಲರೂ ಮಾದಾಸ ಸೀಟ್ ಅಂದ್ರೆ ನಾವು ಹೆಗಲ ಮ್ಯಾಗ ಮನೆಗೆ ತಗೊಂಡು ಹೋಗಿಲ್ಲ. ಒಮ್ಮೆ ಅದ್ರಾಗ ಫಿಟ್ ಮಾಡ್ಯಾರ 15 ವರ್ಷ ಸೀಟ್ ಮ್ಯಾಗ ಕುಂಡ್ತೀವಿ, ನಂದಂತೀವಿ ಮಸ್ತ್ ಪಕ್ಕಿ. ನಮ್ಮ ಊರು ಬಂದಾಗ ಇಳಿತೀವಿ, ಇನ್ನೊಬ್ಬ ಕುಂಡ್ತಾನ ಅವ್ನು ಅಂತಿರ್ತಾನೆ. ನಮ್ಮ ಅಜ್ಜ ಮಾಡಿದ ಹೊಲ 100 ಎಕರೆ, ನಾವು 4 ಮಂದಿ ಅಣ್ಣತಮ್ಮರು ಮಾಡಿದ್ವಿ 25 ಎಕರೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮಾಡಿ ಎಲ್ಲರೂ ಜೀವನ ಈ ಪ್ರಪಂಚ ಗಾಡ್ಯಾಗ ಕುಂಡುದದ, ನಮ್ಮದು ಅನ್ನೋದದ. ಕಿಲೋಮೀಟರ್ ಆಯುಷ್ಯದ ಕಿಲೋಮೀಟರ್ ಮುಗಿದಾಗ ಹೋಗ್ತೀವಿ, ಭೂಮಿ ಇಲ್ಲೇ ಇರ್ತದೆ, ಮುಂದಿನವ್ರು ಆಳ್ತಿರ್ತಾರೆ, ಯಾರು ಅಲ್ಲಿ ಜಗತ್ತಿನೊಳಗೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಡಾಕ್ಟರ್ ಸಿದ್ದಗೌಡ್ ಕಾಗೆ ಮಾತನಾಡಿ, ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಪಡೆಯದೆ 100 ಸಣ್ಣ ರೈತರನ್ನು ಒಗ್ಗೂಡಿಸಿ 5-6 ಕಿಲೋಮೀಟರ್ ದೂರದ ಕೃಷ್ಣಾ ನದಿಯಿಂದ ಬ್ಯಾಂಕ್ಗಳಿಂದ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ನೀರಾವರಿ ಮುಖಾಂತರ ಕೃಷಿಗೆ ಆದ್ಯತೆ ನೀಡಿರುವ ರಮೇಶ್ ಚೌಗಲ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಈ ಹುಡುಗರನ್ನೆಲ್ಲ ಪೂರ್ಣ ತಯಾರಿ ಮಾಡ್ಯಾವ. ಒಂದು ಸಹಕಾರಿ ನೀರಾವರಿ ಸಂಘ ನಡೆಸಬೇಕಾದ್ರೆ ಭಾಳ ತುಂಬ ಕಷ್ಟ. ಅದು ನಮ್ಮ ಕರ್ನಾಟಕದಲ್ಲಿ ಒಂದು ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಇವು ಸಹಕಾರಿ ಸಂಘಗಳಿವೆ, ದಕ್ಷಿಣ ಕರ್ನಾಟಕದಲ್ಲಿ ಇಲ್ಲ. ಇದು ಇಲೆಕ್ಟ್ರಿಸಿಟಿದು ಒಂದು ಕೆಲವೊಂದು ಪ್ರಾಬ್ಲಮ್ಗಳು ತಯಾರಾಗ್ತಾವೆ. ನಮ್ಮ ಉಗಾರ್ ನೀರಾವರಿ ಸಂಘ ಸ್ಥಾಪನೆ ಆಯಿತು. 2,500 HP 4 ಮೋಟರ್ ಅಂದ್ರೆ 1,000 HP ಆಯಿತು. ಅದಕ್ಕೆ 2,400 ರೈತರು, ಈಗಾಗಲೇ 13 ಕೋಟಿ ರೂಪಾಯಿ ನಾವು ಅವ್ರ ಕರ್ನಾಟಕ ಸರ್ಕಾರ ತುಂಬುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಸಹೋದರ ಸಾಕಷ್ಟು ಸಲ ಒಂದು ಮನುಷ್ಯಾಗ 1.5-2.5 HP ಅಷ್ಟೇ ಬರ್ತೈತಿ. 10 HP ವರೆಗೆ ಸೂಟ್ ಸೌಲಭ್ಯ. ಆದ್ರೆ 2.5 HP ನೀವು ಯಾಕೆ ಕೊಡಂಗಿಲ್ಲ ಅಂತ ಈಗಾಗಲೇ ಫೈಟ್ ಮಾಡ್ತಾ ಇದ್ದಾರೆ. ಆದ್ರೆ ಈಗಿನೆಲ್ಲ ರೈತರು ಬದುಕುದ ಕಠಿಣಾಗಿ ಕೂತಿದೆ. ಯಾಕಂದ್ರೆ ಒಂದು ಒಳ್ಳೆ ರೈತ ಕುಟುಂಬ ಸುಮಾರು 10 ಎಕರೆ ಜಮೀನಿದ್ರೂ ಗಂಡ ಹೆಂಡತಿ ಹೊಟ್ಟೆ ತುಂಬಂಗಿಲ್ಲ. ನಾನು ಒಬ್ಬ ರೈತನ ಮಗ ಇದ್ದೀನಿ. ಆದ್ರೆ ಇವತ್ತಿನ ದಿವಸ ಎಲ್ಲ ರಮೇಶ್ ಅನ್ನ ಇವರೆಲ್ಲ ಕೂಡ್ಕೊಂಡು ಇದೇನಪ್ಪ ಒಂದು ನೀರಾವರಿ ಒಂದು ಏನ್ರೆ 1-2 ಲಕ್ಷ ರೂಪಾಯಿದಾಗ ಆಗುವಂಥದ್ದು ವಿಷಯ ಅಲ್ಲ. ಸುಮಾರು ಇವರು ನನಗೆ ಅನಿಸಿದ ಮಟ್ಟಿಗೆ ಒಂದು 2 ಕೋಟಿ. ಶಿರಗುಪ್ಪಿ ಶುಗರ್ಸನ ND ಅರುಣ್ ಫರಾಂಡೆ, HR ವೀರೇಂದ್ರ ಜಾಡರ್ ತಮ್ಮ ಅನಿಸಿಕೆ ಹಂಚಿಕೊಂಡ್ರು. ಎಲ್ಲರೂ 50 ವಯಸ್ಸಾದ್ಮೇಲೆ ಏನ್ ಮಾಡೋದ ಅನ್ಕೊಂತಾರೆ. ಇವರು 50 ಆದ್ಮೇಲೆ ಒಂದೊಂದು ಪ್ರಗತಿ ಮಾಡ್ತಾ ಇದ್ದಾರೆ. ಒಂದು ಬಿಸ್ನೆಸ್ ಆಗಿರೋರು, ಈಗ ನೀರದೆಲ್ಲ ವ್ಯವಸ್ಥೆ ಆಗೈತಿ ಹೊಲಕ್ಕೆಲ್ಲ. ಸೊ ಅದ್ರದ್ದು ಒಂದು ಚಲೋ ರೈತರತ್ತ ಅದು ಒಂದು ಆ ವಿಷಯದಾಗ ಅವ್ರಿಗೆ ಬೀಳ್ತಾ ಇದ್ದಾರೆ. ನೀರಿದ್ದ ವಿಷಯ ಹೊಲ ಇಲ್ಲ ಅಂತಾರಲ್ಲ, ನೀರು ವ್ಯವಸ್ಥೆ ಆಗಿದ್ದಾಗ ಹೊಲ ಚಲೋ ಬೆಳೀತಾರೆ. ಮೊನ್ನೆ ಹೇಳಿದ ಒಂದು 7-8 ಎಕರೆ ಹೊಲ ಕಬ್ಬು ಐತಿ, ಚೆನ್ನಾಗಿ ಬೈತಾರೆ. ಸೊ ಎರಡನೇದು ಈ ನಮ್ಮ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ವಿಶೇಷ ಕನ್ಸರ್ನ್ ಮಾತಾಡಬೇಕಾದ್ರೆ ಒಂದು ಇಥೆನಾಲ್ ಬ್ರ್ಯಾಂಡಿಂಗ್ ಅದ, ಅದು ಅದರೊಳಗೂ ಇದ್ದಾರೆ. ಬಟ್ ಇನ್ನೂ ಅವ್ರದ್ದು ಏನು ಸಮಸ್ಯೆ ಬಂದಂಗಿಲ್ಲ ಈ ಭಾಗನಾಗ. ಬಾಕಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಾಗ ಅಲ್ಲಿ ಹೇಳ್ತಾ ಇದ್ದಾರೆ. ಬಟ್ 20% ಬ್ಲೆಂಡಿಂಗ್ ಅದಕ್ಕೆ ತೆಳಗಿದ್ದೇನೋಗಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಒಂದು ಅನುಕೂಲ ಬಾಡಿಂದಿದೆ. ಸೊ ಅವರೆಲ್ಲ ವಿಷಯ ಒಳಗೆ ಅವ್ರಿಗೆ ಶುಭೇಚ್ಛೆಗಳು. ಇಷ್ಟು ಹೇಳಿ ಒಂದು 2 ಮಾತು ಮುಗಿಸ್ತಾರೆ. ನಮಸ್ಕಾರ. ಎಲ್ಲರೂ ಇರಲಿ, ಅಥವಾ ಶ್ರೀಮಂತ ಆಗಿರಲಿ, ಯಾವ ಏನು ದಲಿತನಾಗಿರಲಿ, ಯಾರೇ ಇರಲಿ, ಅವರಲ್ಲಿ ಯಾವುದೇ ಭಾವನೆಗಳ ಇಲ್ಲ. ಅಂದರೆ ಎಲ್ಲರೂ ನನ್ನ ಸಹೋದರರನ್ನು ಅನ್ನೋ ಅವರ ಭಾವನೆ ಇದೆ. ಅದು ಕೆಲವೇ ಜನರುಗಳಲ್ಲಿ ಅಂಥ ಗುಣಗಳನ್ನ ನೋಡಿ ಸಿಗ್ತದೆ. ಮತ್ತೆ ನೀವು ಯಾವಾಗಾದ್ರೂ ಭೇಟಿಯಾಗ್ರಿ ನಕ್ಕೋತಾರೆ ಇರ್ತಾರೋ, ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕು, ಎಲ್ಲರಿಗೂ ನಮಸ್ಕಾರ ಮಾಡಿ. ಈ ಗುಣ ಇರೋದು ಒಬ್ಬ ನಾಯಕನಲ್ಲಿ ಇರೋದಿಲ್ಲ. ಯಾವುದು ಶ್ರೇಷ್ಠ ಒಬ್ಬ ಯುವ ಧೋರಣೆ ಇರ್ತಾನೆ, ನಾಯಕ ಇರ್ತಾರೆ, ಅವರಲ್ಲಿ ಇಂಥ ಗುಣಗಳು ಕಂಡು ಬರ್ತವೆ. ದೇವರು ಸಂದರ್ಭದಲ್ಲಿ ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಂತೋಷ, ಸಿರಿ ಸಂಪತ್ತು ಏನೆಲ್ಲ ಬೇಕಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಯಾಕಂದರೆ ಅಂಥವ್ರಿದ್ದರೆ ಅಂಥವ್ರ ನೆರಳಿನಲ್ಲಿನೇ ಅನೇಕ ಜನರ ಉದ್ಯೋಗ ಅವರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅವರು 2 ಪೆಟ್ರೋಲ್ ಪಂಪ್ಗಳ ಗ್ಯಾಸ್ ಏಜೆನ್ಸಿನ ನಡೆಸಿಕೊಂಡು ಅವ್ರಿಗೆಲ್ಲರಿಗೂ ಮಾದರಿಯಾಗಿದ್ದಾರೆ. ಮೊದಲಿಗೆ ಶ್ರೀಗಳು ಮತ್ತು ಗಣ್ಯರು ಸೇರಿ ಲಿಫ್ಟ್ ಪಂಪ್ ಹೌಸ್ಗೆ ಪೂಜೆ ಸಲ್ಲಿಸಿದರು. ಒಳಿಕ ನಡೆದ ಕಾರ್ಯಕ್ರಮದಲ್ಲಿ ಶ್ರೀಗಳನ್ನು ಮತ್ತು ಗಣ್ಯರನ್ನು ಸನ್ಮಾನಿಸಲಾಯಿತು. ಇನ್ನು ರಮೇಶ್ ಚೌಗಲ ಅವರು 54ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ
ಅಭಿಮಾನಿಗಳು ಕೇಕ್ ಕಟ್ ಮಾಡಿ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳುವುದರೊಂದಿಗೆ ಸಂಭ್ರಮಿಸಿದರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಜಿತ್ ಚೌಗುಲ, ಮುಖಂಡರಾದ ರವೀಂದ್ರ ಪೂಜಾರಿ, ಜ್ಯೋತಿಕುಮಾರ್ ಪಾಟೇಲ್, ಚಿದಾನಂದ್ ಅವಟಿ, ಉತ್ಕರ್ಷ ಪಾಟೇಲ್, ಬಾಬಾಸಾಬ್ ನಾಂದ್ರೆ, ಪ್ರಕಾಶ್ ಪಾಟೇಲ್, ಸುಭಾಷ್ ಕಟಾರೆ, ಮುರುಘೇಶ ತ್ರಿಕಾಣಿ, ರಾಜಾರಾಮ್ ಗಡಗೆ, ವಸಂತ್ ಖೋತ್, ಮುಕುಂದ್ ಪೂಜಾರಿ, ನಾಥಗೌಡ್ ಪಾಟೇಲ್, ಎಂಎ ಗಣಿ ಸೇರಿದಂತೆ ಹಲವಾರು ಗಣ್ಯರು, ಶೇಡಬಾಲ ಮತ್ತು ಕಾಗವಾಡ ಪಟ್ಟಣದ ರೈತರು, ರಮೇಶ್ ಚೌಗುಲ ಅಭಿಮಾನಿಗಳು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ.